ಲೇಔಟ್ನಲ್ಲಿ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಮನೆಗಳನ್ನು ನೀಡ್ತೇವೆ ಎಂದು ಹೇಳಿತ್ತು. ಇಂದು ನಿರಾಶ್ರಿತರಿಗೆ ಹಕ್ಕುಪತ್ರಗಳನ್ನು ನೀಡಲು ಸಿದ್ಧತೆ ಕೂಡ ಮಾಡಿಕೊಂಡಿತ್ತು. ಆದರೆ ಕಾರಣನು ನೀಡಿ ಮುಂದೂಡಿದೆ. ಈ ನಡುವೆ ಮನೆ ಕೊಟ್ಟರೆ ಕೇವಲ ಕನ್ನಡಿಗರಿಗೆ ಕೊಡಬೇಕೆಂಬ ಕೂಗು ಕೂಡ ಕೇಳಿ ಬಂದಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕೋಗಿಲು ನಿರಾಶ್ರಿತರಿಗೆ ಸಿಗಲೇ ಇಲ್ಲ ಹೊಸ ಮನೆ ಭಾಗ್ಯ. ಸಿಎಂ ಡಿಸಿಎಂ ಪರ್ಮಿಷನ್ಗೆ ವೇಟ್ ಎಂದ ಜಿಬಿಎ. ಇತ್ತ ಥಣಿಸಂದ್ರದಲ್ಲೂ ಮುಂದುವರೆದ ಆಪರೇಷನ್ ತೆರವು. ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿಯ ನಿರಾಶ್ರಿತರಿಗೆ ಇಂದು ಹಕ್ಕುಪತ್ರಗಳನ್ನ ನೀಡಲು ವೇದಿಕೆ ಸಿದ್ಧಗೊಂಡಿತ್ತು. ಸುಮಾರು 25 ನಿರಾಶ್ರಿತರಿಗೆ ಮನೆಗಳನ್ನ ನೀಡಲು ಮುಂದಾಗಿತ್ತು. ಆದರೆ ಕೆಲ ಕಾರಣಗಳಿಂದ ಹಕ್ಕುಪತ್ರ ನೀಡುವುದನ್ನ ಮುಂದೂಡಲಾಗಿದೆ. ಇನ್ನು ಸರ್ಕಾರ ಮಟ್ಟದಲ್ಲಿ ಚರ್ಚೆಯಲ್ಲಿದೆ ಅಂತೆ. ಹಕ್ಕುಪತ್ರ ನೀಡೋದ್ರಲ್ಲಿ ಕಂದಾಯ ಮತ್ತು ವಸತಿ ಸಚಿವರಿಂದ ವಿತರಣೆ ಮಾಡುವ ಬಗ್ಗೆ ಪ್ಲಾನ್ ಮಾಡಿಕೊಂಡಿದ್ರು. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು ಎಂದು ಆರೋಪಿಸಿ ಮನೆಗಳನ್ನ ನೆಲಸಮ ಮಾಡಿದ್ರು. ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದಂತೆ ಸರ್ವೆ ನಡೆಸಿ ಮನೆಗಳನ್ನ ನೀಡುತ್ತೇವೆ ಎಂದು ಸರ್ಕಾರ ಭರವಸೆ ನೀಡಿತ್ತು. ಮಾತ್ರ ಮಾನ್ಯ ಮಂತ್ರಿ ಅವರು ತೀರ್ಮಾನ ಮಾಡಿದ ತಕ್ಷಣ ಅವರು ಬಿಕಾಸ್ ಈಸ್ ಪ್ರೆಸ್ ಚೇರ್ಮನ್ ಆಫ್ ದ ಆಶ್ರಯ ಕಮಿಟಿ ಅವರು ಮಾಡಿದ ತಕ್ಷಣ ಪರಿಶೀಲನೆ ನಮಗೆ ರಿಪೋರ್ಟ್ ಬಂದಿಲ್ಲ. ಮಾತ್ರ ಅವರು ಏನೋ ಡೀಟೇಲ್ಸ್ ಪಡ್ಕೊಂಡಿದ್ದಾರೆ. ನಾವು ಅವರು ಸ್ವಲ್ಪ ದೇ ವಿಲ್ ವೆರಿಫೈ ಸಮ್ ಡೀಟೇಲ್ ಆಮೇಲೆ ಕೊಡ್ತೀವಿ. ನಿರಾಶ್ರಿತರಿಗೆ ಮನೆಗಳನ್ನ ನೀಡುತ್ತೇವೆ ಅಂತ ಸರ್ಕಾರ ಹೇಳಿತ್ತು. ಇದಕ್ಕೆ ರಾಜಕೀಯ ಪಕ್ಷಗಳಿಂದ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಇಂದು ಹಕ್ಕುಪತ್ರಗಳನ್ನ ನೀಡುವ ಬೆನ್ನಲ್ಲೇ ಯುವ ಕರ್ನಾಟಕ ವೇದಿಕೆ ಕಾರ್ಯಕರ್ತರು ಸ್ಥಳಕ್ಕೆ ಭೇಟಿ ನೀಡಿದ್ರು. ನಿರಾಶ್ರಿತರ ಜೊತೆ ಕೆಲಕಾಲ ಸಂವಾದ ನಡೆಸಿದ್ರು. ಯಾವ ಊರಿನವರು, ಏನೇನ್ ದಾಖಲೆಗಳಿದೆ ಎಂಬುದರ ಬಗ್ಗೆ ಪರಿಶೀಲನೆ ಮಾಡಿದ್ರು. ನಿಮ್ಮ ಜೊತೆಗೆ ನಮ್ಮ ಸಂಘಟನೆ ಇದೆ ಎಂಬ ಭರವಸೆ ಕೂಡ ನೀಡಿದ್ರು. ಕನ್ನಡಿಗರಿಗೆ ಮಾತ್ರ ಸರ್ಕಾರ ಮನೆಗಳನ್ನ ನೀಡಬೇಕು. ದೇಶದಲ್ಲಿ ಅಕ್ರಮ ವಲಸಿಗರ ಹಾವಳಿ ಹೆಚ್ಚಾಗಿದೆ. ಇದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶದವರಿಗೆ ಮನೆ ನೀಡಬಾರದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಯಾರೆಲ್ಲ ಬಾಂಗ್ಲಾ ಬಾರ್ಡ್ರಿಂದ ನುಸುಳ್ಕೊಂಡು ಕರ್ನಾಟಕಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ, ಕರ್ನಾಟಕ ಸರ್ಕಾರ ಆಗಿರ್ಬೋದು, ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕಾಗ್ತದೆ. ಏನಂದರೆ, ನಮ್ಮ ಸರ್ಕಾರ ಕರೆಕ್ಟಾಗಿದ್ದಲ್ಲಿ ನುಸುಳ್ಕೋರು ಹೇಗೆ ಬರ್ತಾರೆ, ಅದನ್ನು ಬಿಟ್ಟು 2,000 ರೂಪಾಯಿ 3,000 ರೂಪಾಯಿಗೆ ಆಧಾರ್ ಕಾರ್ಡ್ ಸಿಗ್ತಾ ಇದೆ, ವೋಟರ್ ಐ ಡಿ ಸಿಗ್ತಾ ಇದೆ ಅಂದರೆ ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿಗೆ ಬಂದಿದೆ? ದಯವಿಟ್ಟು ಇದನ್ನೆಲ್ಲ ನಾವು ಪರಿಗಣನೆ ತಗೊಂಡು ಒಂದು ಕಠಿಣ ಕ್ರಮ ಕೈಗೊಂಡಲ್ಲಿ ಅವರವರ ದೇಶಗಳಲ್ಲಿ ಅವ್ರು ಇರ್ತಾರೆ. ಹಾಗೂ ಈ ಜಾಗದಲ್ಲಿ ಯಾವುದೇ ಅಕ್ರಮ ಬಾಂಗ್ಲಾ ನೆಲಸಿಗರಿಗೆ ನುಸುಳ್ಕೋರು ಯಾರೆಲ್ಲ ಬಂದಿದ್ದಾರೆ, ಅವ್ರು ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಬಾಂಗ್ಲಾದೇಶವ್ರಿಗಾಗಲಿ ಬೇರೆ ದೇಶದವ್ರಿಗೆ, ಬೇರೆ ರಾಜ್ಯದವ್ರಿಗೆ ಇಲ್ಲಿ ಯಾವುದೇ ಸೂರು ಕೊಡಬಾರ್ದು. ಇನ್ನು ಕೋಗಿಲು ಲೇಔಟ್ ಬೆನ್ನಲ್ಲೇ ನಗರದ ಥಣಿಸಂದ್ರದಲ್ಲಿ ಬುಲ್ಡೋಸರ್ಸ್ ನಿನ್ನೆ ಸದ್ದು ಮಾಡಿದ್ವು. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಮನೆ ತೆರವು ಮಾಡಲಾಗಿದೆ. ನಿವಾಸ ಕಳೆದುಕೊಂಡವರಿಗೆ ಸಮಾಜ ಸೇವಕರು ಊಟ, ಟೆಂಟ್, ಬೆಡ್ಶೀಟ್ ವಿತರಣೆ ಮಾಡಿದ್ರು. 2ನೇ ದಿನಕ್ಕೆ ಕಾಲಿಟ್ಟರು ಯಾವ ಜನಪ್ರತಿನಿಧಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ಸ್ಥಳೀಯರು ಕಿಡಿಕಾರಿದ್ರು. ಇವರಿಗೂ ಕೂಡ ಕೋಗಿಲು ಲೇಔಟ್ನಲ್ಲಿ ನಡೆದ ರೀತಿ ಸರ್ವೆ ಮಾಡಿ ಮನೆಗಳನ್ನ ನೀಡೋದಕ್ಕೆ ಸರ್ಕಾರ ಮುಂದಾಗುತ್ತಾ ಎಂಬುದು ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.